ಗುಬ್ಬಿ ತಾಲೂಕಿನ ಕಡಬ ಪಂಚಾಯಿತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ ಹಾಗೂ ಮಕ್ಕಳ ಸಂತೆ ಮೇಳೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗುಬ್ಬಿ ತಾಲೂಕಿನ ಕಡಬ ಪಂಚಾಯಿತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳ ಗ್ರಾಮ ಸಭೆ ಹಾಗೂ ಮಕ್ಕಳ ಸಂತೆ ಮೇಳೆ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೇಪೆಕ್ಷಪ್ಪ ಉದ್ಘಾಟಿಸಿ ಮಾತನಾಡಿ, ಮಕ್ಕಳ ಗ್ರಾಮ ಸಭೆ ಎಂಬುದು ದೇಶದಲ್ಲಿಯೇ ವಿಶೇಷವಾಗಿದ್ದು, ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವ ಮೂಲಕ ಪ್ರತಿಯೊಬ್ಬರೂ ಮಕ್ಕಳನ್ನು ಗೌರವಿಸಬೇಕು ಎಂದು ತಿಳಿಸಿದರು. ಆ ಹಕ್ಕುಗಳ ಬಗ್ಗೆ ಕೇಳಬೇಕು, ನಿಮ್ಮ ಸುರಕ್ಷತೆಯ ಬಗ್ಗೆ ಕೇಳಬೇಕು, ಅವು ಚರ್ಚೆ ಆಗ್ಬೇಕು. ನೆಕ್ಸ್ಟ್ ಮೂರನೇ ಸುತ್ತಲ್ಲಿ ಏನ್ ಕೇಳ್ತೀವಿ, ನಮ್ಗೆ ಅವೆಲ್ಲ ದೊರಕಲಿಕ್ಕೆ ಇಂದಿನ ಸಭೆಯಲ್ಲಿ ಏನಾಗಿದೆ ಅವೆಲ್ಲ ದೊರಕಿರವ ಅನ್ನೋದ್ರ ಬಗ್ಗೆ ಪ್ರಶ್ನೆ ಆಗ್ಬೇಕು. ಈ ಮೂರು ಮುಖ್ಯವಾದ ಸುತ್ತುಗಳು ಈ ಗ್ರಾಮ ಸಭೆಯ ಪ್ರಮುಖವಾದ ಅಜೆಂಡಾಗಳಾಗಿರ್ತವೆ. ದಯಮಾಡಿ ಮಕ್ಕಳು ಆ ನಿಟ್ಟಿನಲ್ಲಿ ಇದು ಮಾಡಬೇಕು. ಸೊ ಬಹಳ ವಿಶೇಷವಾಗಿ ನಮ್ಮ ಗ್ರಾಮ ಸಭೆಯನ್ನ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರವಾಗಿರ್ತಕ್ಕಂಥ ನಟರಾಜ್ ಮತ್ತು ಅವರ ಸಿಬ್ಬಂದಿ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ. ಪಿಡಿಒ ನಟರಾಜ್ ಮಾತನಾಡಿ, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಮಕ್ಕಳ ರಕ್ಷಣೆಗೆ ಪಂಚಾಯಿತಿಯಿಂದ ಪ್ರಮುಖ ಆದ್ಯತೆ ನೀಡಲಾಗಿದೆ ಎಂದರು. ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿ ಏನೊಂದು ಆಡಳಿತಾತ್ಮಕವಾಗಿ ಒಂದು ಸ್ಥಳೀಯ ಸಂಸ್ಥೆ ಅಂತ ಒಂದು ಗ್ರಾಮ ಪಂಚಾಯತಿ ಏನು ಕಾರ್ಯನಿರ್ವಹಿಸಬೇಕಂತ ಇದೆ, ಅದ್ರ ಪ್ರಕಾರ ತಾವೇನೊಂದು ಬೇಡಿಕೆ ಪಟ್ಟಿ ಕೊಟ್ಟಿದ್ರೆ ಅದನ್ನು ನಾವು ಹಂತವಾಗಿ ಮುಂಬರುವ ಒಂದು ಯೋಜನೆಯಲ್ಲಿ ಸರ್ಕಾರ ಇರ್ತಕ್ಕಂಥ ಅನುದಾನವನ್ನು ಬಳಸಿಕೊಂಡು ತಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತೇಳಿ ಈ ಒಂದು ಸಭೆಯಲ್ಲಿ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ. ಉಪಪ್ರಾಂಶುಪಾಲ ರವೀಂದ್ರನಾಥ್ ಮಾತನಾಡಿ, ವಿದ್ಯಾರ್ಥಿಗಳು ಪ್ರಶ್ನಿಸುವ ಮೂಲಕ ವಿಷಯಗಳನ್ನು ತಿಳಿದುಕೊಂಡು ತಮ್ಮ ಜ್ಞಾನಾರ್ಜನೆಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಟ್ಟತಾಯಮ್ಮ, ಉಪಾಧ್ಯಕ್ಷ ಭರತ್ ಗೌಡ, ಸದಸ್ಯರಾದ ಕಲ್ಪನಾ, ಪೂರ್ಣಿಮಾ, ಎಸ್ಡಿಎಂಸಿ ಅಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.